call Sri Karthik from the stage, please. ಅವರು ಹಾಡು ಹೇಳ್ತಾ ಇದ್ದಾರೆ ಮತ್ತು ಅವರು ಅವರೇ ರಚನೆ ಮಾಡೋದು ಮನಂಜಿ ಅವರ ಬಗ್ಗೆ. ಸೊ ದಟ್ ಇಸ್ ಒನ್ ಸ್ಪೆಷಾಲಿಟಿ ಆ್ಯಂಡ್ ಮೈ ಟಾಕ್ ಆಲ್ಸೋ ಅಬೌಟ್ ಮನಂಜಿ, ಪ್ಲೀಸ್. ಈಗಾಗಲೇ ಎಲ್ಲ ಬೆಳಗ್ಗೆಯಿಂದ ಗುರುಗಳ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ, ಎಲ್ಲ ಹೇಳೋದಕ್ಕೆ ಹೇಳಿ ಆಗಿದೆ. ಸೊ ಇದನ್ನು ಹೇಳಬೇಕಾಗಿದೆ ಇಲ್ಲ, ಆದರೂ ಗುರುಗಳ ಬಗ್ಗೆ ಮಾತಾಡಿಲ್ಲ. ಆದರೂ ಒಂದಿಷ್ಟು ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ಒಂದು ಕೆಟ್ಟದಾಯಿತು, ಅದನ್ನು ಒಂದು ಸಂಗತಿ ಹೇಳಿದ್ದೆ. ಸೊ ಭಾರತದಲ್ಲಿರಬೇಕಾದ್ರೆ ಟಾಕಿಂಗ್ ಅಬೌಟ್ 2000s. ಸೊ ಆವಾಗ ಗುರುಗಳ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಕೆಲವೆಲ್ಲ ನಮ್ಮ ಸುತ್ತಮುತ್ತ ಇದ್ದೆಲ್ಲ ತುಂಬ ಮಡಿವಂತರು, ಮಠಧೀರರು. ಸೊ ಬರೀ ಆಕ್ಷೇಪ, ಎಲ್ಲರೂ ಆಕ್ಷೇಪ ಮತ್ತು ಅಪಪ್ರಚಾರ. ಉದಾಹರಣೆಗೆ ಈ ಮನಂಜಿ ಅವರು ಅಂಗಿ ಹಾಕೋ ಪ್ರವಚನ ಮಾಡ್ತಾರೆ, ಅದು ಆಕ್ಷೇಪ. ಇನ್ನೊಂದು ಉದಾಹರಣೆ ಅಂತ ಹೇಳಿದರೆ, ಒಂದ್ಸಲಿ ನೆನಪಿನ ನನಗೆ ಕೃಷ್ಣ ಹೇಗೆ ಉಡುಪಿಗೆ ಬಂದ ಕಥೆ ಮನಂಜರು ಅದಕ್ಕೆ ನಿತ್ಯ ಅಂತ ಹೇಳ್ಬಿಟ್ರು ಅಂತ ಒಂದು ಪ್ರಚಾರ. ಸೊ ಈ ಥರ ಒಟ್ಟಲ್ಲಿ ಒಂದು ನಮ್ಗೇನು ಗೊತ್ತಿಲ್ಲ, ಯಾವ ಪ್ರವಚನ ಕೇಳ್ತಿಲ್ಲ, ಏನು ಮಾಡ್ತಿರ್ಲಿಲ್ಲ. ಸೊ ಹೌದಾ ಸರಿ ಇಲ್ಲ ಅಂತ ಹೇಳಿ ಅದೊಂದು ಅಭಿಪ್ರಾಯ. ಆನಂತರ ನಾನು 2003 ಅಮೇರಿಕಾಗೆ ಬಂದೆ ಮಾಸ್ಟರ್ಸ್ ಮಾಡೋದಕ್ಕೆ. ಸೊ ಒಂದು ಗ್ರೀಷ್ಮ ಕಾಲದಲ್ಲಿ ನಾನು ಭಾರತಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲೇ ಇದ್ದೆ ಅವಾಗ. ಗ್ರೀಷ್ಮ ಕಾಲದ ಅಧ್ಯಯನ ಕೂಡ ಇರಲ್ಲ, ಸೊ ಜಾಸ್ತಿ ಕೆಲಸ ಕೂಡ ಇರಲ್ಲ. ಏನು ಮಾಡೋದು ತುಂಬ ಇದಾಗ್ತಿತ್ತು. ನನ್ನ ಸ್ನೇಹಿತರು ಹೇಳೋದು, ನೀನು ಯಾಕೆ ಪ್ರವಚನ ಕೇಳಬಾರ್ದು, ಕನ್ನಡ ಅಂತ ಒಂದು ವೆಬ್ಸೈಟ್ ಇರ್ತಿತ್ತು, ಅದರಲ್ಲಿ ತುಂಬ ಪ್ರವಚನಗಳಿದೆ, ಕೇಳ್ಬೋದಲ್ಲ ಅಂತ ಹೇಳಿ. ಅಲ್ಲಿ ಬಂದಂತೆ ಗೋದಾಚಾರ್ಯ ಹೇಳ್ತಿದ್ದಾರೆ, ಅವ್ರದ್ದು ಪ್ರವಚನ ಅವರು ಅಂತ ಹೇಳಿ ನಾನು ಆಯ್ತು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಒಂದು ಗೀತೆ ಬೆಳಕು ಅಂತ ಹೇಳಿ ಒಂದು ಪ್ರವಚನ ಮಾಲಿಕೆ. ಸೊ ಅದು ಒಂದು ಅಧ್ಯಾಯ ಕೇಳಿದೆ. ಐ ವಾಸ್ ಮೆಸ್ಮರೈಸ್ಡ್. ಅದರಲ್ಲಿ ಅವರು 18ರ ನಂಟು ಅಂತ ಹೇಳಿ 18 ಸಂಖ್ಯೆಯ ಒಂದು ವೈಶಿಷ್ಟ್ಯತೆ ಸಾಂಖ್ಯಶಾಸ್ತ್ರದಲ್ಲಿ. ಅದು 15 ಜೀವ, 16ನೇ ಜೀವ, 15 ಬೇಳೆಗಳಲ್ಲಿ 17 ಪ್ರಕೃತಿ ಕಟ್ಟಾಕಿದ್ದಾರೆ. ಸೊ ಆ ಬೇಳೆಗಳನ್ನು ಬಿಡಿಸ್ಕೊಂಡು 18ರ ಕಡೆ ಹೋಗೋದು, ಅದೇ ನಮ್ಮದು ಗುರಿ ಆಗಿರಬೇಕು ಅಂತ ಹೇಳಿ. ಸೊ ಇಟ್ ವಾಸ್ ಬ್ಯೂಟಿಫುಲ್. ಸೊ ಐ ವಾಸ್ ಮೆಸ್ಮರೈಸ್ಡ್ ಅಂಡ್ ಒಂಥರ ದೆನ್ ಐ ಕಂಟಿನ್ಯೂ ಲಿಸ್ನಿಂಗ್ ಟು ದಟ್. ಸೊ ಆ ಪ್ರವಚನ ಮಾಡಿ ಮುಗಿಸೋಷ್ಟರಲ್ಲಿ ಐ ಆಮ್ ಟೋಟಲಿ ಟ್ರಾನ್ಸ್ಫಾರ್ಮ್, ಈ ಥರ ಪರಿವರ್ತಿತನಾಗಿರುತ್ತೆ. ನನ್ನ ಅಭಿಪ್ರಾಯಗಳು ಏನಿತ್ತು ಗುರುಗಳ ಬಗ್ಗೆ ಎಲ್ಲ ಒಂಥರ ಚೇಂಜ್ ಆಗಿತ್ತು. ಸೊ ಅವಾಗ ನನಗೆ ಮತ್ತೆ ಅದರ ನಂತರ ಐ ಸ್ಟಾಪ್ ದೇರ್. ಆಮೇಲೆ ಭಾಗವತ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ದ್ಯಾಟ್ ವಾಸ್ ಮಚ್ ಮೋರ್ ಇಂಟ್ರೆಸ್ಟಿಂಗ್. ಎಷ್ಟು ತುಂಬ ಇವಾಗ ಬಾಲ್ಯಕಾಲದಲ್ಲಿ ತುಂಬ ಸಂಶಯಗಳಿರುತ್ತೆ, ಎಲ್ಲರಿಗೂ ಇರುತ್ತೆ ಬಹುಶಃ. ಇವಾಗ ನಾನು ಪುರಾಣಗಳ ಕಥೆ ಕೇಳಿದ್ರೆ ಐ ಕ್ಯಾನ್ ಗಿವ್ ಕಪಲ್ ಆಫ್ ಎಕ್ಸಾಂಪಲ್ಸ್. ವರಾಹ ಅವತಾರ ಚಿಕ್ಕೋದಲ್ಲಿ ಹೇಗೆ ಹೇಳ್ತಾರೆ, ಹಿರಣ್ಯಾಕ್ಷ ಬಂದ ಭೂಮಿನ ಹೀಗೆ ಚಾಪೆಲ್ಲ ಕುತ್ಕೊಂಡು ಸಮುದ್ರ ತಗೊಂಡು. ಐ ಯೂಸ್ ಟು ಆಲ್ವೇಸ್ ವಂಡರ್, ಈಗ ಸಮುದ್ರ ಇರೋದು ಭೂಮಿಯಲ್ಲಿ. ಫಸ್ಟ್ ಆಫ್ ಆಲ್ ಭೂಮಿ ಫ್ಲಾಟ್ ಆಗಿಲ್ಲ, ಚಾಪೆಲ್ಲ ಸುತ್ತಕ್ಕೆ. ಅದು ಹೇಗೆ ಭೂಮಿಯನ್ನು ತಗೊಂಡು ಮತ್ತೆ ಭೂಮಿಯಲ್ಲೇ ಇರುವಂಥ ಸಾಗರಗಳು ಹೋಗ್ತಾರೆ ಅಂತ ಬಹಳ ನನಗೆ ತುಂಬ ಯಾವಾಗಲೂ ಕಾಡ್ತಾ ಇತ್ತು. ಮತ್ತೆ ಇನ್ನೊಂದು ವಾಮನ ಅವತಾರದಲ್ಲಿ ತ್ರಿವಿಕ್ರಮನಾದಾಗ ಇಲ್ಲ ಭೂಮಿ ನಿರ್ಮಾಣ. ಈ ಥರ ಯಾವ ಭಾಗದ ಕಡೆ ಸ್ಟಾರ್ಟ್ ಮಾಡೋದು ಎಲ್ಲ ಪ್ರಶ್ನೆಗಳು ಒಂಥರ ಐ ಸ್ಟಾರ್ಟೆಡ್ ಗೆಟಿಂಗ್ ಆನ್ಸರ್ಸ್ ವಿತ್ ಪ್ರೂಫ್ ಒಂಥರ
disproved twice in the history of Earth. Earth has gone out of its orbit and come back. ಬಟ್ ಅವ್ನಿಗೆ ಯಾಕೆಂತ ಗೊತ್ತಿಲ್ಲ. ಅದು ನಮ್ಮ ಭಾಗವತವನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ಈ ಥರ ಮೆನಿ ಮೋರ್ ಫ್ಯಾಕ್ಟ್ಸ್. ಸೊ ಒಂಥರ ಗುರುಗಳು ಹೇಗೆ ಅಂತ ಹೇಳಿದ್ರೆ ಅವರು ವಿ ಕ್ಯಾನ್ ಸೇ ದಟ್ ಹಿ ಈಸ್ ಅ ಬ್ರಿಡ್ಜ್ ಬಿಟ್ವೀನ್ ಶಾಸ್ತ್ರ ಅಂಡ್ ವಿಜ್ಞಾನ. ದ ಮಾಡರ್ನ್ ಸೈನ್ಸ್ ಅಂಡ್ ಶಾಸ್ತ್ರ, he was a bridge. He was applying that. ಮತ್ತೆ ಎಷ್ಟೊಂದು ಸಂಗತಿಗಳು ಈಗ ವಾಮನ ಅವತಾರ ತಗೊಂಡ್ರೆ ಹೆಂಗೆ ಈಗ ಅವನು ಒಂದು ಹೆಜ್ಜೆ ಭೂಮಿ ಮೇಲೆ ಇಟ್ಟ ಅಂತ ತಿಳ್ಕೊಳ್ಳಿ. ಸೊ ಭೂಮಿ ಎಲ್ಲ ಕವರ್ ಆಯ್ತು, ಇನ್ನೊಂದು ಹೆಜ್ಜೆ ಆಕಾಶ ಮೇಲೆ ಇಟ್ಟ. ಈ ಮೂರನೇ ಹೆಜ್ಜೆ ಇಡಕ್ಕಲ್ಲ ಅವನು ಕಾಲ್ಕಂಡು ಇರ್ತಾರಲ್ಲ, ಆ ಥರ ಕ್ವಶನ್ಸ್ ಬರುತ್ತೆ. ದೆನ್ ವೆರಿ ಸಿಂಪಲ್ ವೇ ಗುರುಗಳು ಎಕ್ಸ್ಪ್ಲೈನ್ ಭೂಮಿ ಮೇಲೆ ಕಾಲಿಟ್ಟ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಲೈಕ್ ಎಲ್ಲರ ಮನೆಯಲ್ಲೂ ಇವಾಗ ಭಗವಂತನ ಒಂದು ಪ್ರತೀಕ ಇರುತ್ತಲ್ಲ, ದಟ್ಸ್ ವಾಟ್ ಇಟ್ ಮೀನ್ಸ್. ವ್ಯಾಪ್ತನಾದ ಎಲ್ಲರ ಮನೆಯಲ್ಲೂ ಅಂತ ಹೇಳಿ. ಅಂಡ್ ಕಡೆಗೆ ಅವನು ಮೂರನೇ ಹೆಜ್ಜೆ ಅಂತ ಹೇಳಿದ್ರೆ ಶರಣಾಗತಿ. he is completely surrenders himself to God. So that is one thing. ಈ ಥರ ಎಷ್ಟೋ ಸಂಗತಿಗಳು ಆಚಾರ್ಯರು ವೆರಿ ಮಚ್ ಇನ್ಸ್ಪೈರ್ಡ್ ಅಂಡ್ became a complete ಭಕ್ತ. ಈಗ ರಾಮಾಯಣದಾಗಿರ್ಬೋದು, ಈಗ ಗುರುರಾಜ್ ಕರ್ಜಗಿಯವರು he told a lot of facts about ರಾಮಾಯಣ. ಸೊ ಆ ಸಂಶಯ ಎಲ್ಲರೂ ಇರ್ತದೆ, ತುಂಬ ಆಕ್ಷೇಪ ಮಾಡ್ತಾರೆ what all he said. So all those things, so we can it was clarified when we listened to ಪ್ರವಚನ of ಗುರುಗಳು. ಮತ್ತೆ ಅಷ್ಟೇ ಅಲ್ಲ, ನೀವು ಗುರುಗಳ ಪುಸ್ತಕಗಳು ಹೋದ್ರೆ ಅದರಲ್ಲೂ ಕೂಡ ತಿಳ್ಕೋಬಹುದು. ಈಗ ರಾಮಾಯಣದ ಎಕ್ಸಾಂಪಲ್ ತಗೊಂಡ್ರೆ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಏನು ಬರುತ್ತೆ, ಇಟ್ಸ್ ವೆರಿ ಹ್ಯೂಜ್ ವಾಲ್ಯೂಮ್ಸ್ ಇದೆ. ಬಟ್ ಅದು ಗುರುಗಳು ಕಥಾ ರೂಪದಲ್ಲಿ ಸಂಗ್ರಹ ರಾಮಾಯಣದ ಕನ್ನಡದಲ್ಲಿ ಬರೆದಿದ್ದಾರೆ, ಚಿಕ್ಕ ಪುಸ್ತಕ. ಸೊ ಇಫ್ ಯು ರೀಡ್ ದಟ್ you will come to know all this, you will get answers to all the questions ಗುರುರಾಜ್ ಕರ್ಜಗಿ ಹೇಳಿದ್ರು ಬೆಳಗ್ಗೆ, ಅದೆಲ್ಲನೂ ಅದರಲ್ಲಿ ಸಿಗುತ್ತೆ. And so that's what I wanted to tell. ಮತ್ತು ಇನ್ನೊಂದು ಗುರುಗಳು 2015 ಬಂದಾಗ ನಮ್ಮ ಮನೆಯಲ್ಲಿ ರೆಡ್ ಸೆಲ್ ಬಂದಾಗ ನಮ್ಮ ಮನೆಯಲ್ಲಿದ್ದರು. ಸೊ ಅವರು ಪರಮ ಅನುಗ್ರಹ ಅಂತ ಹೇಳ್ಬೋದು. ಸೊ ವಿ ವರ್ ಲೈಕ್ so much blessed, so grateful. ಸೊ ಅವಾಗ ಒಂದು ಗುರುಗಳ ಬಗ್ಗೆ ಒಂದು ಹಾಡು ಬಂದಿದೆ. ಸೊ ಅವ್ರಿಗೂ ಅವರು ನಡೆಸಿದ್ದಾರಲ್ಲ, ಅವರು ಪ್ಲೇ ಮಾಡಿಸಿದ್ರು ಕ್ಯಾಲಿಫೋರ್ನಿಯಲ್ಲಿ. ಸೊ ಆ ಒಂದು ಹಾಡನ್ನು ಹಾಡ್ಬಿಟ್ಟು ಸೊ ಇದರಲ್ಲಿ ಏನಂತ ಹೇಳಿದ್ರೆ, ಸೊ ಇವರು ಇವತ್ತು ಕವಿತಾ ಅವರು ಹಾಡ್ಬೇಕಾದ್ರೆ ಗೊತ್ತಿಲ್ಲ ಅನ್ನೋರು, ಗೊತ್ತು ಅನ್ನೋರು ಗೊತ್ತಿಲ್ಲ. ಸೊ ಅದು ಗುರುಗಳು ಯಾವಾಗಲೂ ಹೇಳ್ತಾರೆ, ಯಾರಿಗೆ ತಿಳಿದಿದೆ ಅನ್ಕೊಂಡಿದ್ದಾನೆ ಅವ್ನಿಗೇನು ತಿಳಿದಿಲ್ಲ ಅಂತ. ಯಾಕಂದ್ರೆ ಫಸ್ಟ್ ಗೊತ್ತಾಗಬೇಕಾಗಿರೋದು ನಮ್ಗೇನು ತಿಳಿದಿಲ್ಲ. ಯಾರಿಗೆ ಫಸ್ಟ್ ತಿಳಿದಿಲ್ಲ ಅಂತ ಗೊತ್ತಾಗತ್ತ, ನನಗೆ ಗೊತ್ತಿಲ್ಲ ಅಂತ ಗೊತ್ತಾದ್ರೆ ಅವ್ನು ನಿಜವಾಗ್ಲೂ ತಿಳಿದಿಲ್ಲ. ನನಗೆಲ್ಲ ಗೊತ್ತು ಅನ್ನೋಟ್ಟಕ್ಕೆ ದೇವರನ್ನು ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಬೇಸ್ಡ್ ಆನ್ ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ರಿಟನ್ ಒನ್ ಸಾಂಗ್ ಅಂಡ್ ಜಸ್ಟ್ ಸಿಂಗ್ ಇಟ್. ಗುರುರಾಯ ಗುರುರಾಯ ಗೋವಿಂದ ಗುರುರಾಯ, ಗುರುರಾಯ ಗುರುರಾಯ ಗೋವಿಂದ ಗುರುರಾಯ, ಶ್ರೀ ಗೋವಿಂದನ ತೋರಿಸೋ ಗುರುರಾಯ, ಗುರುರಾಯ ಗುರುರಾಯ ಗೋವಿಂದ ಗುರುರಾಯ. ಗುರುಬೇಡ ತತ್ವವನ್ನು ತಿಳಿಯದ ಮನುಜರಿಗೆ ತಿಳಿಸಿದ ಗುರುವೆ ನೀನು, ತಿಳಿದಿಹೆನು ಎಂಬುವಗೆ ತಿಳಿದಿಲ್ಲವೆಂಬುದನ್ನು ತಿಳಿಸಿದ ಗುರುವೆ ನೀನು. ಗುರುರಾಯ ಗುರುರಾಯ ಗೋವಿಂದ ಗುರುರಾಯ, ಶ್ರೇಷ್ಠ ಶಿಷ್ಯರು ಬರೆದ ಸರ್ವ ಮೂಲದ ರಸವ ಹಂಚಿದ ಗುರುವೆ ನೀನು. ಶ್ರೇಷ್ಠ ಶಿಷ್ಯರು ಬರೆದ ಸರ್ವ ಮೂಲದ ರಸವ ಹಂಚಿದ ಗುರುವೆ ನೀನು. ಗುರು